ತುಂಬ ಗ್ರೇಟ್ ಕಣ್ರಿ. ಅಮೃತ, ಇದೇನಮ್ಮ ಒಳ್ಳೆ ಎಣ್ಣೆ ಸಿಗಕ್ಕಾಯ್ತಾರೆ ಇಷ್ಟು ದೂರ ದೂರ ನಿಂತ್ಕೊಂಡಿದ್ದೀರಾ? ಹೋಗಿ ಹತ್ರ ನಿಂತ್ಕೋ. ಇಲ್ಲ ಬಾವ, ಪರವಾಗಿಲ್ಲ. ಪಾಪ ಅವಳಿಗೆ ನಾಚಿಕೆ ಅನ್ಸುತ್ತೆ. ಏ ಅರ್ಜುನ್, ನೀನೇ ಹತ್ರ ಬಾರೋ. ನನ್ನನ್ನು ಕ್ಷಮಿಸಿ ಅರ್ಜುನ್. ನಾನು ತುಂಬ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀನಿ. ಹೀಗೆ ನಡ್ಕೊಳ್ದೆ ನನಗೆ ಬೇರೆ ವಿಧಿ ಇಲ್ಲ. ನಾನು ಯಾರನ್ನು ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ. ಹಾಗಂತ ನಿಮ್ಗೆ ಯಾರಿಗೂ ನಾನು ಅರ್ಥ ಮಾಡಿಸೋ ಸ್ಥಿತಿಯಲ್ಲಿ ನಾನಿಲ್ಲ. ಬನ್ರಿ ಹತ್ರ. ಯಾಕೆ ದೂರ ಹೋಗ್ತಾ ಇದ್ದೀರಾ? ಇಲ್ಲ, ಪರವಾಗಿಲ್ಲ. ಅಮೃತ, ಎಲ್ರಿಗೂ ನಮಸ್ಕಾರ. ಓ ಬೀಗ್ರು, ಬನ್ನಿ ಬನ್ನಿ. ಏನು ನಮ್ಮ ಮನೆ ಕಡೆ ತುಂಬ ಅಪರೂಪ ಆಗಿಬಿಟ್ರಿ? ಹೌದು ಹೇಮ ಅವರೇ, ಹೆಣ್ಣಿನ ಮನೆಯವರು ಗಂಡಿನ ಮನೆಯವ್ರಿಗೆ ಅಪರೂಪ ಆದರು ಅಂದರೆ ಅಲ್ಲಿ ಅವ್ರ ಮಗಳು ಸಂತೋಷವಾಗಿ ಸುಖವಾಗಿ ಬಾಳ್ತಿದ್ದಾಳೆ ಅಂತ ಅರ್ಥ ಅಲ್ವೇ? ಹ್ಞೂ ಅಂಕಲ್, ನಿಮ್ಮ ಹುಡುಗಿ ಈ ಮನೆಯಲ್ಲಿ ಎಷ್ಟು ಸಂತೋಷವಾಗಿ ಬದುಕ್ತಿದ್ದಾಳೆ ಅನ್ನೋದನ್ನು ನೋಡೋದಕ್ಕಾದರೂ ನೀವು ಆಗಾಗ ಬರಬೇಕಲ್ವಾ? ಆಯ್ತಪ್ಪ, ವಿಷ್ಣುವ್ರ ಮನೆ ನನಗೇನು ಬೇರೆನಾ? ಅದು ಸರಿ, ಏನು ಇಷ್ಟೊಂದು ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದೀರಾ? ಕೇಕ್ ಬೇರೆ ತಂದಿಟ್ಟಿದ್ದೀರಾ? ಯಾರ್ದಾರು ಹುಟ್ಟಬ್ಬನಾ? ಹ್ಞೂ ಬೀಗ್ರೆ, ನಮ್ಮ ಹುಡುಗ ನಿಮ್ಮ ಹುಡುಗಿ ಮದುವೆ ಅನ್ನೋ ಹೊಸ ಸಂಬಂಧ ಹುಟ್ಟಿದ ದಿನ 100 ದಿನ ತುಂಬಿದೆ ಅಂತಾನೆ ಇಷ್ಟೆಲ್ಲ ವ್ಯವಸ್ಥೆ. 100 ದಿನಕ್ಕೆ 100 ಸರ್ತಿ ಜಗಳ ಮಾಡಿಕೊಂಡು 100ನೇ ಸರ್ತಿ ರಾಜಿಯಾಗಿರೋದೇ ದೊಡ್ಡ ಸೆಲೆಬ್ರೇಷನ್. ನೀವು ಬಂದಿದ್ದು ತುಂಬ ಖುಷಿ ಆಯಿತು ನೋಡಿ. ಇದೆಂತ ಇಕ್ಕಟ್ಟಿನಲ್ಲಿ ಸಿಕ್ಕಾಕಿಸ್ದೆ ಭಗವಂತ ನನ್ನ. ಏ ಅರ್ಜುನ್, ಅಮೃತ, ಕೇಕ್ ಕಟ್ ಮಾಡಿ. ಯಾಕಿಬ್ರು ಸುಮ್ಮನೆ ಹಾಗೆ ನಿಂತಿದ್ದೀರಾ? ಅಯ್ಯೋ, ಕೇಕ್ ಕಟ್ ಮಾಡುವಾಗ ಅಕಸ್ಮಾತ್ ಇವ್ರ ಕೈ ನನಗೆ ತಾಕ್ಬಿಟ್ರೆ ಏನು ಮಾಡೋದು?